ನಿದ್ದೆ ಬರ್ತಿಲ್ಲ, ನಮಗ್ ನಿದ್ದೆ ಬರ್ತಿಲ್ಲ. ಗಾರ್ಡನ್ ಸಿಟಿ ಬೆಂಗಳೂರಲ್ಲಿ ನಿದ್ದೆ ಬರ್ತಿಲ್ಲ. ಹೌದು ಸ್ವಾಮಿ, ಕ್ಲೈಮೇಟು ಫುಲ್ ಚೇಂಜು. ಇದರ ಎಫೆಕ್ಟು ನೇರವಾಗಿ ನಿದ್ದೆಯ ಮೇಲೆ ಬೀಳ್ತಾ ಇದೆ. ಒಂದ್ ಕಾಲದಲ್ಲಿ ತಂಪಿನ ಊರು, ಈಗ ನಿದ್ದೆಯನ್ನೇ ಕಸಿಯುವ ಬೆಂಗಳೂರು. ಕಳೆದ 50 ವರ್ಷಗಳಲ್ಲಿ ನಮ್ಮ ಸಿಟಿ ಜನ ಸರಿಯಾಗಿ ನಿದ್ದೆ ಮಾಡಿಲ್ಲ. ನಿಮ್ಮ ನಿದ್ದೆ ಕನ್ನ ಹಾಕ್ತಾ ಇರೋ ಹಲವು ಕಾರಣಗಳು ಇಲ್ಲಿವೆ. ಕಳೆದ 5 ದಶಕದಲ್ಲಿ ಬೆಂಗಳೂರಿಗರಿಗೆ ಭಾರಿ ನಿದ್ರೆ ನಷ್ಟ. ಬದಲಾಗ್ತಾ ಇರೋ ಕ್ಲೈಮೇಟ್, ಕಸಿಯುತ್ತಾ ಇರೋ ನೆಮ್ಮದಿಯ ನಿದ್ರೆ. ಹವಾಮಾನ ಬದಲಾವಣೆ ಈಗ ಕೇವಲ ಪರಿಸರದ ಸಮಸ್ಯೆ ಆಗಿಲ್ಲ, ಜನರ ಆರೋಗ್ಯದ ಮೇಲೂ ನೇರ ಪರಿಣಾಮ ಬೀರ್ತಾ ಇದೆ. ವಿಶ್ವದ 1338 ಪ್ರಮುಖ ನಗರಗಳಲ್ಲಿ ಕ್ಲೈಮೇಟ್ ಸೆಂಟ್ರಲ್ ನಡೆಸಿದ ಅಧ್ಯಯನದಲ್ಲಿ ದಕ್ಷಿಣ ಭಾರತದ ನಗರಗಳಲ್ಲಿ ನಿದ್ರಾ ಭಂಗದ ಸಮಸ್ಯೆ ಹೆಚ್ಚು ಕಂಡು ಬಂದಿದೆ. ಹವಾಮಾನ ಬದಲಾವಣೆ ತಂದಿಟ್ಟಿರುವ ಅವಾಂತರಗಳ ಬಗ್ಗೆ ಅಂತಾರಾಷ್ಟ್ರೀಯ ಕ್ಲೈಮೇಟ್ ಸೆಂಟ್ರಲ್ ಸಂಸ್ಥೆ ಭರ್ಜರಿ ಅಧ್ಯಯನ ನಡೆಸಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ದಕ್ಷಿಣ ಭಾರತದ ಜನರೇ ಅತಿ ಹೆಚ್ಚು ನಿದ್ರಾ ಭಂಗಕ್ಕೆ ಒಳಗಾಗ್ತಿದ್ದಾರಂತೆ. ಅಂತಾರಾಷ್ಟ್ರೀಯ ಕ್ಲೈಮೇಟ್ ಸೆಂಟ್ರಲ್ನಿಂದ ಈ ಬಗ್ಗೆ ಅಧ್ಯಯನ ಮಾಡಲಾಗ್ತಾ ಇದೆ. ವಿಶ್ವದಾದ್ಯಂತ ಸುಮಾರು 1338 ಪ್ರಮುಖ ನಗರಗಳಲ್ಲಿ ಅಧ್ಯಯನ ನಡೆಸ್ತಾ ಇದ್ದು, ಕೆಲ ಕಾರಣಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಹವಾಮಾನ ಬದಲಾವಣೆಯಿಂದಾಗಿ ಬೆಂಗಳೂರಿಗರ ನಿದ್ರೆಗೂ ಭಂಗವಾಗ್ತಾ ಇದೆಯಂತೆ. ಪ್ರತಿನಿತ್ಯ ಜನರ ನಿದ್ದೆಯ ಗುಣಮಟ್ಟ ಕುಸಿತಾ ಇರೋದು ಬಹಿರಂಗವಾಗಿದೆ. 1970 ರಿಂದ 1975ರ ಅವಧಿಯಲ್ಲಿ ವರ್ಷಕ್ಕೆ 59 ಗಂಟೆ ನಿದ್ರೆಯ ನಷ್ಟ ಆಗ್ತಾ ಇತ್ತು. 2020 ರಿಂದ 2025ರ ನಡುವೆ 67 ಗಂಟೆಗಳಷ್ಟು ನಿದ್ರೆಯ ನಷ್ಟ ಏರಿಕೆಯಾಗಿದೆ. ರಾತ್ರಿ ತಾಪಮಾನ ಹೆಚ್ಚಳವಾಗಿರುವುದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ಚೆನ್ನೈ ನಗರದಲ್ಲಿ ವರ್ಷಕ್ಕೆ 93 ಗಂಟೆ ನಿದ್ರೆ ನಷ್ಟವಾಗ್ತಾ ಇದೆಯಂತೆ. ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ವರ್ಷಕ್ಕೆ 84 ಗಂಟೆ ನಿದ್ರೆ ನಷ್ಟವಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿ ವರ್ಷಕ್ಕೆ 80 ಗಂಟೆ ನಿದ್ರೆ ನಷ್ಟವಾಗ್ತಾ ಇದೆ. ಇನ್ನು ಕರ್ನಾಟಕದ ಬೆಂಗಳೂರು ನಗರದಲ್ಲಿ ವರ್ಷಕ್ಕೆ 67 ಗಂಟೆ ನಿದ್ರೆ ನಷ್ಟವಾಗ್ತಾ ಇದೆ. ಸಿಟಿ ಮಂದಿಗೆ ನಿದ್ದೆಗೆಡಲು ಆಗ್ತಾ ಇರುವಂತಹ ಸಮಸ್ಯೆಗಳು ಏನೇನು ಅಂತ ನೋಡೋದಾದ್ರೆ, ನಿದ್ದೆ ಬರಲು ವಿಳಂಬ, ನಿದ್ರೆ ನಡುವೆ ಎಚ್ಚರವಾಗಿ ಬಿಡೋದು, ಆಳವಾದ ನಿದ್ರೆ ಇಳಿಕೆಯಾಗಿರೋದು, ಬೆಳಗ್ಗೆ ಎದ್ದಾಗ ದಣಿವು ಹೆಚ್ಚಾಗಿರುತ್ತೆ, ಕಣ್ಣುರಿಯಂತ ಲಕ್ಷಣ ಕಾಣಿಸಿಕೊಳ್ಳುತ್ತೆ. ಬೆಂಗಳೂರಿಗರ ನಿದ್ರಾಭಂಗ ಯಾಕಾಗ್ತಾ ಇರೋದು ಅನ್ನೋ ಕಾರಣಗಳನ್ನ ನೋಡೋದಾದ್ರೆ, ಮೊದಲಿಗೆ ಬೆಂಗಳೂರಿನಲ್ಲಿನ ಕಾಂಕ್ರೀಟೀಕರಣ ಆಗಿರೋದು, ಹೆಚ್ಚಾದ ಮರಗಳ ಪ್ರಮಾಣ ಕಡಿತವಾಗ್ತಾ ಇರೋದು, ನಗರದಲ್ಲಿ ಹಸಿರು ಪ್ರದೇಶಗಳು ಕುಸಿತವಾಗ್ತಾ ಇದೆ, ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ವಾಹನಗಳು, ಬೆಂಗಳೂರಿನಲ್ಲಿ ತಾಪಮಾನ ಏರಿಕೆ ಆಗ್ತಾ ಇರೋದು. ಬೆಂಗಳೂರು ಇವತ್ತು ಟ್ರಾಫಿಕ್, ಮಾಲಿನ್ಯ, ಬಿಸಿಲಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಈಗ ಅದೇ ಪಟ್ಟಿಗೆ ನಿದ್ರಾಭಂಗ ಕೂಡ ಸೇರಿದೆ. ಹವಾಮಾನ ಬದಲಾವಣೆಯ ವಿರುದ್ಧ ಪರಿಸರ ಸ್ನೇಹಿ ಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲಿನ ಪರಿಣಾಮ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.